ಸೊ ದೇವ್ರು ಬಂದು ಕುತ್ಕೊಂಡ್ರೆ ಏನ್ ಕೇಳ್ಕೊತೀರಾ? ಆಕ್ಚುಲಿ ಯೋಚನೆ ಮಾಡ್ತಾನೆ ಇರ್ತೀನಿ, ತುಂಬಾ ಯೋಚನೆ ಮಾಡ್ತೀನಿ ಏನ್ ಕೇಳಬೇಕು ಅಂತ. ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಮ್ಮೊಟ್ಟಿಗೆ ಶಿವು ಅವರಿದ್ದಾರೆ. ಈಗಾಗಲೇ 2 ವಿಡಿಯೋಗಳಲ್ಲೂ ಕೂಡ ಅವ್ರನ್ನ ನೀವು ನೋಡಿದ್ದೀರಾ. ಮಸಾಲಾ ಚಾಯ್ ಮೀಡಿಯಾ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲನ್ನು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಯಾವ ರೀತಿ ಕಟ್ಟಿ ಬೆಳೆಸಿದ್ರು ಅಂತ ತಿಳಿಸಿದ್ದಾರೆ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಫೋಟೋಗ್ರಫಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅವ್ರಿಗೆ ತುಂಬಾ ಇಷ್ಟ ಆಗಿರುವಂತಹ ಟ್ರಾವೆಲಿಂಗ್ ಬಗ್ಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಇವ್ರ ಫ್ರೆಂಡ್ಸ್ ಎಲ್ಲ ಕೂಡ. ಟ್ರಾವೆಲ್ ಲಾಗ್ಸ್ ಎಲ್ಲ ಅವ್ರ ಚಾನಲಲ್ಲಿ ತುಂಬ ಬರ್ತಾ ಇರುತ್ತೆ. ಟ್ರಾವೆಲ್ ಮಾಡೋರಿಗೆ ಈ ಮತ್ತು ಟ್ರಾವೆಲ್ ಲಾಗಿಂಗ್ ಮಾಡೋರಿಗೆ ಸಾಕಷ್ಟು ಇನ್ಫಾರ್ಮೇಷನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಮಾತಾಡ್ಸೋಣ. ಹಾಯ್. ನಮಸ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಫೋಟೋಗ್ರಫಿ ಬಗ್ಗೆ ತುಂಬ ಮಾಹಿತಿಯನ್ನು ನಮ್ಮ ವೀಕ್ಷಕರೊಟ್ಟಿಗೆ ಶೇರ್ ಮಾಡಿದ್ದೀರಾ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಟ್ರಾವೆಲಿಂಗ್ ಬಗ್ಗೆ ಶೇರ್ ಮಾಡಬೇಕು. ಟ್ರಾವೆಲಿಂಗ್ ಬಗ್ಗೆ ನಾನು ಏನ್ ಹೇಳ್ಬೋದು, ಯಾಕಂದ್ರೆ ಪ್ರತಿಯೊಬ್ಬರು ಟ್ರಾವೆಲರ್ಸ್ ನಾವು ಜೀವನನೇ ಒಂದು ಜರ್ನಿ ಅಲ್ವಾ. ನಾವೆಲ್ಲ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ. ಅನುಭವಗಳು ಆಚೆಗೆ ಟ್ರಾವೆಲ್ ಅನ್ನೋದೇ ಒಂದು ಅನುಭವ, ಜೀವನ ಕೂಡ ಅನುಭವನೇ. ಪ್ರತಿಯೊಬ್ರು ಟ್ರಾವೆಲ್ ಮಾಡ್ತಿರೋದ್ರಿಂದ ಅವ್ರವ್ರ ಅನುಭವಗಳು ವಿಭಿನ್ನವಾಗಿರೋದ್ರಿಂದ ಮೇ ಬಿ ಅದನ್ನು ಶೇರ್ ಮಾಡ್ಬೋದು ಹೊರತು ನಾನು ಈಗ ಟ್ರಾವೆಲರ್ಸ್ ಎಲ್ಲರಿಗೂ ಏನೋ ಒಂದು ಹೇಳೋದಕ್ಕಾಗೋದಿಲ್ಲ. ಏನಾದ್ರು ಸ್ಪೆಸಿಫಿಕ್ ಆಗಿ ನೀವು ನನ್ನ ಅನುಭವಗಳ ಬಗ್ಗೆ ಕೇಳ್ತೀರಾ ಅಂದ್ರೆ ಟ್ರಾವೆಲಿಂಗ್ ಅಲ್ಲಿ ನಾನು ಡೆಫಿನೆಟ್ಲಿ ಖಂಡಿತ. ಸೊ ಮೊದಲಿಗೆ ನಿಮ್ಗೆ ಯಾಕೆ ಜಾಸ್ತಿ ಟ್ರಾವೆಲ್ ಮಾಡಬೇಕು ಅಂತ ಹುಚ್ಚು? ತುಂಬಾ ಒಳ್ಳೆ ಕ್ವಶನ್. ಹುಚ್ಚು ಏನಿಲ್ಲ, ಬಟ್ ಸುಮ್ಮನೆ ಹಂಗೇನೆ ಒಂದು ಅಭ್ಯಾಸ ಆಗೋಗಿದೆ. ಈಗ ಟ್ರಾವೆಲ್ ಮಾಡ್ಲಿಲ್ಲ ಅಂದ್ರೆ ಏನೋ ಒಂದು ಕಳ್ಕೊಂಡಿದೀನಿ ಅನ್ನಿಸ್ತಾ ಇರುತ್ತೆ. ಈ ವಾರ ಎಲ್ಲೂ ಹೋಗಿರ್ವಲ್ಲ ಆತರ ಅನ್ನಿಸ್ತಾ ಇರುತ್ತೆ. ಏನು ಅಂದ್ರೆ ನಾವು ಈಗ ಕಲಿತಾ ಹೋಗ್ತೀವಲ್ಲ ಜೀವನದಲ್ಲಿ, ಪ್ರತಿದಿನ ಕಲಿತಾ ಹೋಗ್ತಾ ಇರ್ತೀವಿ, ಪ್ರತಿ ಸ್ಟೇಜ್ ಅಲ್ಲೂ ಕಲಿತಾ ಇರ್ತೀವಿ. 5 ರಿಂದ 10 ವರ್ಷದವರೆಗೂ, ಒಂದು 10 ರಿಂದ 15, 15 ರಿಂದ 20 ಈ ತರ ಒಂದೊಂದು ಸ್ಟೇಜ್ ಅಲ್ಲೂ ಕೂಡ ಸ್ಕೂಲಲ್ಲಿ, ಕಾಲೇಜಲ್ಲಿ, ಯೂನಿವರ್ಸಿಟಿಗಳಲ್ಲೆಲ್ಲ ನಾವು ಕಲಿತಾ ಬಂದಿರ್ತೀವಿ. ಇದೆಲ್ಲ ಏನ್ ಕಲಿತೀವಿ ಒಂದು 20-25 ವರ್ಷ, ಅದೊಂದು ಅನುಭವ. ಅದಾದ್ಮೇಲೆ ನಾವು ಹೊರಗಡೆ ಪ್ರಪಂಚಕ್ಕೆ ಪ್ರಪಂಚನ ನೋಡೋದಕ್ಕೆ ಶುರು ಮಾಡಿದಾಗ ಒಂದು ಅನುಭವ ಮತ್ತು ಕಲಿಕೆ ಇರುತ್ತಲ್ಲ, ಅದು ಬೇರೆ ಪ್ರಪಂಚ. ಸೊ ನಮ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ನಾವ್ ಎಷ್ಟೋ ಜನ ಐ ಎ ಟ್ರಾವೆಲರ್, ಐ ಎ ವಂಡರ್ಲಸ್ಟ್ ಅಂತ ಎಲ್ಲ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡಿರ್ತೀವಲ್ಲ, ಏನಕ್ಕೆ ಅಂದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ. ಈಗ ನಾನು ಕಾಲೇಜ್ ಮುಗಿಸಿ ಕೆಲ್ಸಕ್ಕೆ ಶುರು ಮಾಡಿದ್ಮೇಲೆ ಇಲ್ಲೇ ಹತ್ರದಲ್ಲಿ ಒಂದು ಪಿಕ್ನಿಕ್ ಹೋಗಿ ಬಂದೆ, ಅದಾದ್ಮೇಲೆ ಒಂದು ಯಾವ್ದೋ ಲೊಕೇಶನ್ ಬಂದೆ, ಅದಾದ್ಮೇಲೆ ಬೇರೆ ಬೇರೆ ಲೊಕೇಶನ್ ಹೋಗ್ತಿದ್ದೀನಿ ಅಂದಾಗ ಏನಕ್ಕೆ ಅವ್ರು ಜಾಸ್ತಿ ಹೋಗೋದಕ್ಕೆ ಶುರು ಮಾಡ್ತಾರೆ ಅಂದ್ರೆ ಕಲಿಯೋದಕ್ಕೆ ಶುರು ಮಾಡ್ತೀವಿ ಜಾಸ್ತಿ. ಪ್ರಪಂಚನ ನೋಡಿ, ಪ್ರಕೃತಿನ ನೋಡಿ, ಜನರ ಮಧ್ಯೆ ಇದಾಗಿರ್ಬೋದು, ಎಲ್ಲಾನು ನೋಡಿದಾಗ ಕಲಿಯೋದು ತುಂಬಾನೇ ವಿಭಿನ್ನವಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ. ಸೊ ನನ್ಗೂ ಅಷ್ಟೇ ಟ್ರಾವೆಲ್ ಅಂದ್ರೆ ನಿಮ್ಗೆ ಏನು ಅಂದ್ರೆ ಅನುಭವ ಮತ್ತೆ ಕಲಿಕೆ ಅಂತ ಹೇಳ್ತೀನಿ. ಪ್ರತಿದಿನ ಕಲಿಯೋದಿರೋದ್ರಿಂದ ಯಾವ್ದೇ ಜಾಗ ಇದೆ ಅಂತಲ್ಲ, ಟ್ರಾವೆಲ್ ಅಂದ್ರೆ ನಾನು ಪಕ್ಕದ ಊರಿಗೆ ಇಲ್ಲ ಪಕ್ಕದ ಏರಿಯಾಗ ಆಕ್ಚುಲಿ ಟ್ರಾವೆಲಿಂಗ್ ಮೀನ್ಸ್ ಏನಂದ್ರೆ ಅದೊಂದು ರೀತಿ ಥೆರಪಿ ತರ ಅಂತಾನೆ ಹೇಳ್ಬೋದು. ಮೈಂಡ್ಗೆ ಎಲ್ಲ ಕೂಡ ಒಂದು ರಿಲ್ಯಾಕ್ಸೇಷನ್, ಒಂದು ಹೊಸ ಜಾಗಕ್ಕೆ ಹೋಗಿ ಬರ್ತೀವಿ, ಅಲ್ಲಿ ಸುತ್ತಾಡಿ ಬರ್ತೀವಿ ಅಂತ ಅದೊಂದು ಥೆರಪಿ ತರ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ಲಿ, ಅದು ಹಂಗೆ ಇರುತ್ತೆ. ಒಂದು ರೀಸೆಂಟ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಂದು 2-3 ದಿವಸ ಟ್ರೆಕ್ಕಿಂಗ್ ಹೋಗಿ ಕಂಟಿನ್ಯೂಸ್ಲಿ ಫುಲ್ ಟಯರ್ಡ್ ಆಗಿ, ಆಕ್ಚುಲಿ ಹೇಳ್ಬೇಕಂದ್ರೆ ಟಫೆಸ್ಟ್ ಟ್ರೆಕ್ಕಿಂಗ್ಗಳನ್ನ ಮುಗಿಸಿ ಅವತ್ತು ರಾತ್ರಿ ಟ್ರಾವೆಲ್ ವಾಪಸ್ ಮಾಡಿ ಮನೆಗೆ ಬಂದೆ. ನಮ್ಮ ಅಕ್ಕ ಮುಖನ ನೋಡ್ಬಿಟ್ಟು ಏನಿದೆ ಎಷ್ಟೊಂದು ಎಷ್ಟೊಂದು ಚೆನ್ನಾಗಿ ಕಾಣ್ತಿದ್ಯಾ ಅಂದ್ರು. ಹೌದಾ, ನಾನೇನು ಸರ್ಕಾಸ್ಟಿಕ್ ಆಗಿ ಹೇಳ್ತಿದ್ದೀರಾ ಅಂತ ನೋಡಿದೆ. ಇಲ್ಲ, ಆಮೇಲೆ ಗೊತ್ತಾಯ್ತು, ಇಲ್ಲ ಆಕ್ಚುಲಿ ನಾನು ಅಷ್ಟೊಂದು ಫ್ರೆಶ್ ಆಗಿ ಕಾಣ್ತಿದ್ದೆ ಅಂತ. 3 ದಿವಸ ಕಂಟಿನ್ಯೂಸ್ ಟ್ರೆಕ್ಕಿಂಗು, ಫುಲ್ಲು ಸೆಕೆ, ಬೆವರು ಅಷ್ಟೆಲ್ಲ ಓಡಾಡಿರೋದ್ರಿಂದ ಬಾಡಿಲಿರುವಂತ ಒಂದು ಏನೊಂದು ಟಾಕ್ಸಿಕ್ಸ್ ಅಂತ ಹೇಳ್ತೀವಲ್ಲ ಅದೆಲ್ಲಾನು ಹೋಗಿದೆ. ಮತ್ತೆ ನಾನು ಪ್ರಕೃತಿಯಲ್ಲಿ ತಗೊಂಡಿರೋಂತ ಗಾಳಿ ಇರ್ಬೋದು, ಆ ಗ್ರೀನ್ರಿ ಎಲ್ಲ ನೋಡಿರೋದು ಅಷ್ಟೇ ಒಂದು ಕಳೆಗಟ್ಟಿದೆ ಅನ್ಸುತ್ತೆ. ಅವ್ರು ಹೇಳಿದ ಅವಾಗ ನಿಜ ಪಾಸಿಟಿವಿಟಿ ಕಾಣ್ತಾ ಇತ್ತು. ಸೊ ಸಾಕಷ್ಟು ಮೀನ್ಸ್ ಈಗ ಟ್ರಾವೆಲಿಂಗ್ ಮಾಡ್ತಿರ್ತೀರಾ. ಸೊ ನಿಮ್ಮ ಒಂದು ಚಾನಲ್ಗೆ ಒಂದು ಟ್ರಾವೆಲ್ ಲಾಗ್ ಅಂತ ಏನಾದರೂ ಮಾಡಿದಾಗ, ಫಸ್ಟ್ ಲಾಗ್ ಅಂತ ಏನಾದರೂ ನೆನಪಿದೆಯಾ? ಮೀನ್ಸ್ ಟ್ರಾವೆಲಿಂಗ್ ಅಂತ ನೀವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಲಾಗ್ ಅಂತ ನೆನಪಿಲ್ಲ. ಬಟ್ ಫಸ್ಟ್ ಲಾಗ್ ಅಂದ್ರೆ ನಾವು ಲಾಗ್ಸ್ ಮಾಡೋದಕ್ಕಿಂತ ಮುಂಚೆನ ಒಂದು 15 ವರ್ಷದ ಹಿಂದೆ ಅನ್ಕೊಳ್ಳಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಇನ್ನು ಕಾಲೇಜಲ್ಲಿ ಇದ್ವಿ. ಅವಾಗ ಯಾವ್ದೋ ಒಂದು ಬೂತ್ ಬಂಗ್ಲೆಗೆ ಹೋಗಿದ್ವಿ ಹತ್ರದಲ್ಲೇನೆ, ತಾವರೆಕೆರೆ ಅಂತ ಇದೆ. ಅಲ್ಲೊಂದು ಅದು ಆಕ್ಚುಲಿ ಯೂಶಲಿ ಶೂಟಿಂಗ್ ಸ್ಪಾಟ್. ಅದು ಒಂದು ಹಳೆ ಬಂಗ್ಲೆ, ಅಬಾಂಡನ್ಡ್, ಬಟ್ ಒಂಥರ ಹಾಂಟೆಡ್ ತರ ಇದೆ. ಬಟ್ ಅದು ತುಂಬಾ ಶೂಟಿಂಗ್ಸ್ ಗಳು ನಡೆಯುತ್ತೆ. ಅಲ್ಲಿ ಹೋದಾಗ ನಾನು ಸುಮ್ಮನೆ ಮೊಬೈಲ್ ಅಲ್ಲಿ ನಾವು ವಿಡಿಯೋ ಮಾಡಿದ್ವಿ. ಒಂದು ರೂಮ್ ಡೋರ್ ಹಾಕಿದ್ರೆ ನೋಡಿ, ಇದು ನಾಗವಲ್ಲಿ ಡೋರ್ ಅಂತ ಸುಮ್ಮನೆ ಏನಾರ ಹೇಳಿ ಒಂದು ವಿಡಿಯೋ ಮಾಡಿದ್ವಿ. ಅದು ಆಕ್ಚುಲಿ ರೀಸೆಂಟ್ಲಿ ಎಲ್ಲೋ ಒಂದ್ ಕಡೆ ಸಿಕ್ತು ನನಗೆ. ನಾನು ಏನಾದ್ರು ಸಿಕ್ಕಿದ್ರೆ ನಿಮ್ಗೆ ಶೇರ್ ಮಾಡ್ತೀನಿ ಆ ವಿಡಿಯೋನ. ಅವಾಗ ಅನಿಸ್ತು, ಹೌದಲ್ಲ ನಾವು ಅಲ್ಲೇ ಲಾಗ್ ಮಾಡಕ್ ಶುರು ಮಾಡಿದೀವಿ ಅಂತ. ಅದು ಎಷ್ಟು ಅಂದ್ರೆ ಒಂದು 2007 ಇರ್ಬೋದು, 5-7. ನಾವು ಡಿಗ್ರಿ ಮುಗಿಸಿದ್ದು 7 ಅಲ್ಲಿ. ಒಂದ್ ಬೇಸಿಕ್ ನೋಕಿಯಾ ಸ್ಮಾರ್ಟ್ ಫೋನ್ಗಳು ಇರ್ತಿತ್ತು, 5500 ಈ ತರ, ಮತ್ತೆ 6600 ಅಂತೆಲ್ಲ ಇರ್ತಿತ್ತು. ಅದ್ರಲ್ಲಿ ವಿಡಿಯೋಸ್ ಮಾಡ್ತಿದ್ವಿ.
ಸೊ ಅವಾಗ ಗೊತ್ತಾಯ್ತು ಹೌದಲ್ಲ ನಾವು ಅವಾಗ್ಲೇನೆ ಮಾಡಿದೀವಲ್ಲ ಅನ್ನಿಸ್ತು. ಸೊ ಅದು ಮೇ ಬಿ ಫಸ್ಟ್ ವ್ಲಾಗ್. ಸೊ ಮೆಮೊರೇಬಲ್ ಅಂತ ಏನಾದರೂ ಇದೆಯಾ ಟ್ರಾವೆಲಿಂಗಲ್ಲಿ, ಇಲ್ಲ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಏನಾದರೂ? ಒಂದು ಎರಡು ಅಂತ ಇವಾಗ ಮತ್ತೆ ಮೇ ಬಿ ಆಯಾ ಲೊಕೇಶನ್ಗಳಿಗೆ ಹೋದಾಗ ನಮ್ಮ ಮನಸ್ಸಿಗೆ ಹೌದಲ್ವಾ ನಾವ್ ಇಲ್ಲಿ ಬಂದಾಗ ಹಿಂಗಾಗಿತ್ತು ಅಂತ. ಒಂದ್ಸರಿ ದಾಂಡೇಲಿ ಯಾವ್ದೋ ಒಂದು ಪ್ರವಾಹದಲ್ಲಿ ಸಿಗಾಕೊಂಡಿದ್ವಿ, ಮತ್ತೆ ಗಾಡಿಗಳು ಬ್ರೇಕ್ ಡೌನ್ ಆಗಿರೋದು ಏನೋ ಅನ್ಎಕ್ಸ್ಪೆಕ್ಟೆಡ್ ಜಾಗಗಳಲ್ಲಾಗಿರ್ಬೋದು, ಹಂಗಿರೋದಿರ್ಬೋದು. ಮತ್ತೆ ಒಂದೊಂದು ಜಾಗಗಳಿಗೆ ಹೋಗಿರ್ತೀವಿ, ಪ್ರಕೃತಿಗೆ ಡೆಫಿನೆಟ್ಲಿ ನಾವು ಸವಾಲ್ ಮಾಡೋದಕ್ಕಂತೂ ಆಗೋದಿಲ್ಲ. ಒಂದೊಂದ್ಸರಿ ಪ್ರಕೃತಿ ನಮಗ್ ಸವಾಲ್ ಕೊಟ್ಟಿರುತ್ತೆ, ಓಕೆ ನೀನ್ ಇಲ್ಲಿವರೆಗೂ ಬಂದಿದ್ಯಾ ನೋಡೋಣ ಅಂತ, ಆ ತರದ ಕಂಡೀಷನ್ಸ್. ಮತ್ತೆ ನಾನು ಒಂದು ಸ್ನೋ ಟ್ರೆಕ್ಗೆ ಹೋಗಿದ್ದೆ, ಅವಾಗ ಇದ್ದಿದ್ದು ಎಕ್ಸ್ಟ್ರೀಮ್ ಕಂಡೀಷನ್ಸ್, -7, 8, 10 ವರೆಗೂ ಹೋಗಿರ್ತಿತ್ತು. ಅದೆಲ್ಲ ನಮ್ಗೆ ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ನಮ್ಗೆ ಅಷ್ಟೊಂದು ಒಗ್ಗೆ ಇರೋದಿಲ್ಲ ಲೈಫ್ ಹೇಳ್ಬೇಕು ಅಂದ್ರೆ. ಒಂದು 3-4 ಡೇಸ್ ಕಂಟಿನ್ಯೂಸ್ ನಿಮ್ಗೆ ನಿದ್ದೆನೆ ಬರೋದಿಲ್ಲ, ಯಾಕಂದ್ರೆ ಅಷ್ಟು ಚಳಿ ಇರುತ್ತೆ. ನೀವು ಏನೇ ಮಾಡಿದ್ರು ನಿದ್ದೆನೆ ಮಾಡೋಕ್ಕಾಗಲ್ಲ. ಮತ್ತೆ ನೆಕ್ಸ್ಟ್ ಡೇ ಎದ್ದು ನೀವು ಇನ್ನೊಂದು 5-6 ಕಿಲೋಮೀಟರ್ ನಡಿಬೇಕು ಬೆಟ್ಟದ ಮೇಲೆ ಸ್ನೋ ಟ್ರೆಕ್ ಮಾಡಬೇಕು. ಈ ತರದೆಲ್ಲ ಕಂಡೀಷನ್ಸ್. ಅದು ನನಗೆ ಎಲ್ಲ ಒಂದು ಟ್ರಿಪ್ಪಲ್ಲಿ ಒಂದು ಹಾರಿಬಲ್ ಎಕ್ಸ್ಪೀರಿಯನ್ಸ್ ಅದು ಇರುತ್ತೆ ಅಂತ ಹೇಳ್ತಿದ್ದೀರಾ. ಓಕೆ, ಸೊ ಎಲ್ಲ ಒಂದು ಟ್ರಿಪ್ಪಲ್ಲಿ ಒಂದು ಮೆಮೊರೇಬಲ್ ಹಾರಿಬಲ್ ಇರುತ್ತೆ, ಏನಾದರೂ ಒಂದು ಇನ್ಸಿಡೆಂಟ್ ಅಂತ ಹೇಳ್ತೀರಾ. ಸೊ ನಿಮ್ಮ ಒಂದು ಫೇವ್ರೆಟ್ ಡೆಸ್ಟಿನೇಷನ್ ಅಂತ ಏನಾದರೂ ಇದೆಯಾ ನೆಕ್ಸ್ಟ್? ಫೇವ್ರೆಟ್ ಡೆಸ್ಟಿನೇಷನ್ ಒಂದಿದೆ. ನಾನು ಆಕ್ಚುಲಿ ಅಲ್ಲಿ ಹೋಗೋದಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ, ಹೋಗ್ತಾ ಇದ್ದೀನಿ. ಬಂದ್ಮೇಲೆ ಬೇಕಾದ್ರೆ ನೀವು ಪೋಸ್ಟ್ ಮಾಡಿ ಇದನ್ನ. ನಾನು ರಿವೀಲ್ ಮಾಡಿರ್ಲಿಲ್ಲ, ಇನ್ನೂ ಆಡಿಯನ್ಸ್ ಹೇಳಿರ್ಲಿಲ್ಲ. ನನ್ಗೆ ಶಿವ ಅಂದ್ರೆ ತುಂಬಾ ಇಷ್ಟ. ಎಲ್ಲಾದ್ರಲ್ಲೂ ನಾನು ಶಿವನ ನೋಡ್ತಾ ಇರ್ತೀನಿ. ನನ್ನ ಹೆಸರು ಶಿವ ಅಂತ ಇರೋದು ನಂಗೆ ಸಖತ್ ಖುಷಿ ಒಂದು ಹೇಳ್ಬೇಕಾದ್ರೆ. ಯಾರಾದ್ರೂ ನಿನ್ ಹೆಸರೇನು ಅಂದ್ರೆ ನಾನು ಶಿವ ಅಂತ ಪ್ರೌಡ್ ಆಗಿ ಹೇಳ್ತೀನಿ. ಹಂಗೆ ನನ್ಗೆ ಮೌಂಟ್ ಕೈಲಾಸ ಹೋಗ್ಬೇಕು ಅನ್ನೋದು ಮಾಡ್ತಾ ಇದ್ದೆ ನಾನೀಗ. ಮೌಂಟ್ ಕೈಲಾಸ ಹೋಗ್ಬೇಕಂತ ಸೆಪ್ಟೆಂಬರ್ ಅಲ್ಲಿ ಹೋಗ್ತಾ ಇದ್ದೀನಿ. ಅದು ಒಂಥರ ಡ್ರೀಮ್ ಡೆಸ್ಟಿನೇಷನ್ ನನ್ಗೆ. ಓಕೆ, ಸೊ ಡ್ರೀಮ್ ಡೆಸ್ಟಿನೇಷನ್ ಅಂದ್ರೆ ಈಗ ನೆಕ್ಸ್ಟ್ ಕೈಲಾಶ್ ಇದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರು ಸೆಪ್ಟೆಂಬರ್ನಲ್ಲಿ. ಸೊ ತುಂಬ ಖುಷಿ ಆಯಿತು. ಸೊ ಸಕ್ಸಸ್ಫುಲ್ಲಾಗಿ ಹೋಗಿ ಬನ್ನಿ ಅಂತ ನಾವು ಕೂಡ ಆಶಿಸ್ತೀವಿ. ಮತ್ತು ಈಗ ಟ್ರಾವೆಲ್ ವ್ಲಾಗ್ಸ್ನ ನೀವು ಅಪ್ಲೋಡ್ ಮಾಡ್ತಿರ್ತೀರಾ. ಸೊ ನೋಡಿದಾಗ ವೀಕ್ಷಕರು ಕೂಡ ಇನ್ಫ್ಲುಯೆನ್ಸ್ ಆಗ್ತಾರೆ, ಚೆನ್ನಾಗಿದೆ ಪ್ಲೇಸ್ ನಾವು ಹೋಗಬೇಕು ಅಂತ. ಸೊ ಕಮೆಂಟ್ಸ್ ಎಲ್ಲ ಮೀನ್ಸ್ ಹೆಂಗೆ ಬರುತ್ತೆ ಈಗ ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಹಾಕಿದಾಗ ಹೆಂಗೆ ಬರುತ್ತೆ? ಮೀನ್ಸ್ ಈಗ ಆಡಿಯನ್ಸ್ ನೋಡಿದಾಗ ನೆಕ್ಸ್ಟ್ ಅವ್ರು ಹೇಳ್ತಾರ ಪ್ಲೇಸ್ ಮೀನ್ಸ್ ಇದಕ್ಕೆ ಹೋಗಿ. ಎಷ್ಟೊಂದು ಆಕ್ಚುಲಿ ರೆಕಮೆಂಡೇಶನ್ ನೆಕ್ಸ್ಟ್ ವಿಡಿಯೋಗೆ ಐಡಿಯಾ ಅಂತ ಬರುತ್ತಲ್ಲ, ಅದು ಕಮೆಂಟ್ಸ್ ಗಳ ಯೂಸ್ ಹೆಲ್ಪ್ ಆಗಿರುತ್ತೆ. ಮತ್ತೆ ಎಷ್ಟೊಂದು ಏನಂದ್ರೆ ನನಗೆ ತುಂಬಾ ಖುಷಿ ಆಗೋದು ಅಂದ್ರೆ ಕೆಲವೊಂದು ಜೆನ್ಯೂನ್ ಗ್ರೂಪ್ಗಳು ಮತ್ತೆ ಬಂಚ್ ಆಫ್ ಫ್ರೆಂಡ್ಸ್ಗಳು ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ. ಓಕೆ ಈ ಗ್ರೂಪ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಈ ಗ್ರೂಪ್ನ ನಾವು ಒಂದ್ಸರಿ ಇದನ್ನ ತೋರ್ಸೋಣ ಅನ್ನೋದು ಅವ್ರ ತಲೆಗೆ ಬಂದಿರುತ್ತೆ. ಸೊ ಹಾಗೇನೆ ನಾನು ರೀಸೆಂಟ್ಲಿ ಕೂಡ ಚಿತ್ರದುರ್ಗ ಎಕ್ಸ್ಪ್ಲೋರರ್ಸ್ ಅಂತ ಒಂದು ಗ್ರೂಪ್ನ ಅವರು ನನ್ಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಅಂತ ಅವರು ತೋರಿಸ್ಕೊಟ್ರು. ಸೊ ಈ ತರ ಒಂದೊಂದು ಊರಲ್ಲೂ ಕೂಡ ಮತ್ತೆ ಕೊಪ್ಪಳ ಗಂಗಾವತಿಲಿ ಒಂದು ಗ್ರೂಪ್ ಇದೆ, ಅವರು ಕೂಡ ಯುವಚಾರಣ ಬಳಗ ಅಂತ ಇದ್ದಾರೆ. ಅವರು ಎವ್ರಿ ಸ್ಯಾಟರ್ಡೆ ಸಂಡೇ ಟ್ರೆಕ್ಕಿಂಗ್ ಗಳು ಮಾಡ್ತಿರ್ತಾರೆ. ಸೊ ಈ ತರ ಪ್ರತಿಯೊಂದು ಗ್ರೂಪ್ಗಳು ಕೂಡ ನೀವು ಹೇಳಲ್ಲ ಹಳ್ಳಿಕಾರ್ ನನ್ಗೆ ಹೇಗೆ ಎಲ್ಲೋದ್ರೂ ಕರೀತಾರೆ, ಮಾತಾಡ್ತಾರೆ, ತೋರಿಸ್ತಾರೆ ಅನ್ನಲ್ಲ. ಸೊ ಹಂಗೆ ಆ ಗ್ರೂಪ್ಗಳು ಮತ್ತೆ ಈ NGOಗಳು ಎಸ್ಪೆಷಲಿ ಅವರೆಲ್ಲರೂ ಓಕೆ ನೀವು ಒಂದ್ಸರಿ ನಮ್ಮ ಟೀಮ್ ಜೊತೆ ಬನ್ನಿ, ನಮ್ಮ ಟೀಮ್ ಏನ್ ಮಾಡ್ತಿದ್ದಾರೆ ನೋಡಿ ಅಂತ ಕರೆದು ಅವ್ರ ಎಕ್ಸ್ಪೀರಿಯನ್ಸ್ ತೋರಿಸ್ತಿರ್ತಾರಲ್ಲ. ಸೊ ಅವಾಗ ನಮ್ಗೆ ನಾನು ಎಲ್ಲೂ ಕಾಂಟೆಂಟ್ ನ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಆಲ್ರೆಡಿ ಪ್ಲಾನ್ ಆಗಿರುತ್ತೆ, ಓಕೆ ಈ ಟೀಮ್ ನ ಮೀಟ್ ಮಾಡ್ಬೇಕಿದೆ, ಅವ್ರ ಜೊತೆ ಹೋಗ್ಬೇಕಿದೆ, ಅವರು ತೋರ್ಸೋ ಜಾಗಗಳು ಅದು ಲೀಡ್ ಸಿಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ನಮ್ಮ ಸಪೋರ್ಟರ್ಸ್ ಗಳು ಕೂಡ ಕಮೆಂಟ್ ಹಾಕ್ತಿರ್ತಾರೆ, ಸರ್ ಈ ದೇವಸ್ಥಾನ ಇದೆ ಇಲ್ಲಿ ಹೋಗಿ, ಯಾವ್ದಾದ್ರು ಇವಾಗ ಕೊಪ್ಪಳದಲ್ಲಿ ಇದೆ ಅಂದ್ರೆ ಕೊಪ್ಪಳದಲ್ಲಿ ಇಲ್ಲಿಗೆ ಹೋಗಿ, ಸಜೆಷನ್ಸ್ ಬರ್ತಾನೆ ಇರುತ್ತೆ. ಮತ್ತೆ ಇನ್ಬಾಕ್ಸ್ ಅಲ್ಲಿ ಮೆಸೇಜಸ್ ಗಳು ಬರ್ತಾ ಇರುತ್ತೆ, ಬ್ರೋ ಯು ಮಸ್ಟ್ ವಿಸಿಟ್ ದಿಸ್, ಈ ತರದ್ದು ಸಜೆಷನ್ಸ್. ಅದಾದ್ಮೇಲೆ ಕೇಳೋರು ತುಂಬಾ ಜನ ಇರ್ತಾರೆ, ಕ್ಯಾನ್ ಐ ಹ್ಯಾವ್ ನಂಬರ್ ಆಫ್ ದಿಸ್, ಯಾವ್ದಾದ್ರು ದೇವಸ್ಥಾನದ ಇರ್ಬೋದು, ಯಾವ್ದಾದ್ರು ವ್ಯಕ್ತಿಗಳು ಪರಿಚಯ ಮಾಡಿರೋಂಥದ್ದು, ಯಾರಾದ್ರೂ ಆರ್ಟಿಸ್ಟ್ಗಳಿರೋಂಥವ್ರು. ಮತ್ತೆ ಎಷ್ಟೊಂದು ನಾವು ಫೋಕ್ ಆರ್ಟ್ಗಳು ನಮಗೆ ತುಂಬಾ ಪರ್ಸನಲ್ ಇಷ್ಟ ಆಗುತ್ತೆ. ಕರ್ನಾಟಕದಲ್ಲಿ 200-250ಕ್ಕೂ ಹೆಚ್ಚು ಬೇರೆ ಬೇರೆ ಕಲಾ ಪ್ರಕಾರಗಳು ಗುರುತಿಸಿರುವಂಥದ್ದು, ಗುರುತಿಸಿಲ್ದೇ ಇರುವಂಥದ್ದು ತುಂಬಾನೇ ಇವೆ. ಬಟ್ ಅಂಥದ್ರಲ್ಲೂ ಕೂಡ ಒಂದು 250 ಕಲಾ ಪ್ರಕಾರಗಳು ಗುರುತಿಸಿದ್ದಾರೆ ಜನಪದ ಕಲೆಗಳನ್ನ. ಆ ಎಲ್ಲ ಕಲೆಗಳು ನಾನು ಡಾಕ್ಯುಮೆಂಟ್ ಮಾಡ್ಬೇಕು ಅನ್ನೋದು ನನ್ಗೆ ಒಂದು ಇಂಟೆನ್ಷನ್ ಇದೆ. ಒಂದು 50 ಆಲ್ರೆಡಿ ಡಾಕ್ಯುಮೆಂಟ್ ಆಗಿದೆ. ಸೊ ಆತರ ಯಾವ್ದಾದ್ರು ಒಂದು ಊರಲ್ಲಿ ಯಾರಾದ್ರೂ ಒಬ್ರು ಕಲೆಗಾರರಿದ್ದಾರೆ, ಅವ್ರಿಗೆ ಅಷ್ಟೊಂದು ವಿಸಿಬಿಲಿಟಿ ಸಿಕ್ಕಿಲ್ಲ ಅಂದ್ರೆ ಅವ್ರನ್ನ ಹೋಗಿ ಮಾತಾಡ್ಸೋದು, ಅವ್ರ ಕಲೆನ ತೋರಿಸೋದು, ಅವ್ರ ಇನ್ಸ್ಟ್ರೂಮೆಂಟ್ ನ ತೋರಿಸೋದು, ಆ ತರದ್ದು ನಂಗೆ ಸಖತ್ ಖುಷಿ ಅನ್ಸುತ್ತೆ. ಮತ್ತೆ ಆ ತರದ ಸಜೆಷನ್ಸ್ ತುಂಬಾ ಬರ್ತಿರುತ್ತೆ. ಮತ್ತೆ ಕೆಲವೊಂದು ಎಕ್ಸಾಂಪಲ್ಗಳಲ್ಲಿ ನಾವು ಆ ತರ ವ್ಯಕ್ತಿಗಳನ್ನ ಮಾತಾಡ್ಸಿರೋದು ಮತ್ತೆ ಇಂಟರ್ವ್ಯೂ ಮಾಡಿರೋದು, ಮತ್ತೆ ಅದಾದ್ಮೇಲೆ ಬೇರೆ NGOಗಳು ಬೇರೆ ಸಂಘಗಳು ಹೋಗಿ
ಅವ್ರಿಗೊಂದು ಸನ್ಮಾನ ಮಾಡಿರೋದಿರ್ಬೋದು, ಇಲ್ಲ ಸಹಾಯ ಮಾಡಿರೋದಿರ್ಬೋದು, ಇಲ್ಲ ಬೇರೆ ಬೇರೆ ಏನಾದರೂ ಒಂದು ಫೆಸಿಲಿಟೀಸ್ ಮಾಡಿಸಿರೋದಿರ್ಬೋದು, ಈ ಥರದ್ದು ಮಾಡಿರ್ತಾರೆ. ಸೊ ಅದು ನಮಗೆ ಸಖತ್ ಖುಷಿ ಅನ್ಸುತ್ತೆ. ಓಕೆ, ಏನೋ ಒಂದು ಸುಮ್ಮನೆ ಕವರೇಜ್ ಮಾಡಿದ್ದಕ್ಕೆ ಒಂದೇನೋ ತಲುಪಬೇಕಾಗಿರೋರಿಗೆ ಅದು ಖುಷಿ. ಸೊ ಆಡಿಯನ್ಸ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತ, ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಒಂದು ಪ್ಲೇಸನ್ನು ನೋಡೋದಕ್ಕೆ ಸೊ ನಿಮ್ಮ ಮುಖಾಂತರ ನೋಡ್ತಾರಲ್ಲ ಅದು ಖುಷಿ ಅಂತ ಅನ್ಸುತ್ತೆ. ಸೊ ನೀವು ತುಂಬ ಟ್ರಾವೆಲ್ ಮಾಡ್ತಿರ್ತೀರಾ. ಸೊ ಈಗ ಟ್ರಾವೆಲ್ ಮಾಡೋಂಥವ್ರಿಗೆ, ಹೊಸದಾಗಿ ಟ್ರಾವೆಲ್ ವ್ಲಾಗರ್ಸ್ಗಳಿಗೆ ಏನಾದರೂ ಟಿಪ್ಸ್ ಕೊಡ್ತೀರಾ? ಮತ್ತು ಏನೊಂದು ಚಾಲೆಂಜಿಂಗ್ ರೋಲ್ಸ್ ಏನಿರುತ್ತೆ ಈಗ ಟ್ರಾವೆಲಿಂಗ್ನಲ್ಲಿ? ಒಂದು ವ್ಲಾಗಿಂಗ್ ಮಾಡೋದು ಅಂತಂದರೆ ಇಟ್ಸ್ ನಾಟ್ ಈಸಿ ಜಾಬ್, ಅದು ಕಷ್ಟ ಇರುತ್ತೆ. ಬಿಕಾಸ್ ಏನಂತಂದರೆ ನೋಡ್ಕೊಂಡು ಬರೋದಂದರೆ ಹಂಗೋಗಿ ನೋಡ್ಕೊಂಡು ಬಂದ್ಬಿಡ್ತೀವಿ. ಬಟ್ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲೊಂದು ವ್ಲಾಗ್ ಮಾಡಿ ಅದು ಇನ್ಫಾರ್ಮೇಷನ್ ಎಲ್ಲಿ ಬರೋದಂದರೆ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡೋಗ್ಬೇಕು, ಕ್ಯಾರಿ ಮಾಡಬೇಕೆಲ್ಲ ಇರುತ್ತೆ. ಏನು ಚಾಲೆಂಜಿಂಗ್ ರೋಲ್ ಅಂತ ಅನಿಸುತ್ತೆ? ಚಾಲೆಂಜಿಂಗ್ ರೋಲ್ ಅಂದರೆ ಆ್ಯಕ್ಚುಲಿ ನೀವು ಡಾಕ್ಯುಮೆಂಟ್ ಮಾಡೋದಕ್ಕೆ ಹೋಗ್ತಿದ್ದಾರೆ ಅನ್ನೋದೇ ಒಂದು ಚಾಲೆಂಜ್ ಹೇಳಬೇಕು ಅಂದರೆ. ಐ ಮೀನ್ ಟ್ರಾವೆಲಿಂಗ್ ಇಟ್ ಸೆಲ್ಫ್ ಇಸ್ ಎ ಚಾಲೆಂಜ್. ಸೊ ಅಲ್ಲಿಗೆ ಟ್ರಾವೆಲಿಂಗ್ ಮಾಡುವಾಗ ಏನೇನು ಚಾಲೆಂಜಸ್ ಇರ್ಬೋದು, ಏನು ಕನ್ಸಿಡರ್ ಮಾಡ್ಬೋದು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಬಟ್ ಯಾರಾದರೂ ನ್ಯೂ ಕಮರ್ಸ್ ಅವರು ಬ್ಲಾಗಿಂಗ್ ಮಾಡಬೇಕು, ಇಲ್ಲ ಟ್ರಾವೆಲ್ ಡಾಕ್ಯುಮೆಂಟ್ರೀಸ್ ಮಾಡಬೇಕು ಅಂದರೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಆಬ್ವಿಯಸ್ಲಿ ಅವ್ರಿಗೆ 2 ಪರ್ಸ್ಪೆಕ್ಟಿವ್ ಇರಬೇಕಾಗುತ್ತೆ. ಒಂದು ಅವ್ರ ಪರ್ಸ್ಪೆಕ್ಟಿವ್, ನನ್ನ ಪ್ರಪಂಚನ ಹೆಂಗೆ ನೋಡ್ತೀನಿ ಅನ್ನೋದು ಒಂದು. ಇನ್ನೊಂದು ನಾನು ಯಾರಿಗೆ ತೋರಿಸ್ತಾ ಇದ್ದೀನಿ ಅವ್ರು ಅದನ್ನು ಹೆಂಗೆ ನೋಡಬೇಕು ಅನ್ನೋದು. ನಾನೀಗ ನನ್ನ ಆಡಿಯನ್ಸ್ಗೆ ಒಂದು 10,000 ಜನಕ್ಕೆ ನಾನು ಇದನ್ನು ತೋರಿಸ್ತಿದ್ದೀನಿ ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದನೂ ತೋರಿಸೋದಿರೋದಿರ್ಬೋದು, ಮತ್ತು ಅವ್ರು ಹೆಂಗೆ ನೋಡಬೇಕಿದೆ ಅದನ್ನು ನಾವು ಕನ್ಸಿಡರ್ ಮಾಡೇ ಇರಬೇಕಾಗುತ್ತೆ. ನಾನು ಜನರಲ್ ಯಾವುದಾದ್ರೂ ಒಂದು ವಿಡಿಯೋ ಮಾಡುವಾಗ ಕೆಲವೊಂದು ನನಗೆ ಪರ್ಸ್ನಲಿ ಕ್ವೆಶನ್ಸ್ಗಳು ಬರ್ತದೆ. ಒಬ್ಬ ವ್ಯಕ್ತಿನ ಮಾತಾಡ್ಸೋವಾಗಿರ್ಬೋದು, ಇಲ್ಲ ಒಂದು ಜಾಗಕ್ಕೆ ಹೋದಾಗ ಆ ಜಾಗದ ಬಗ್ಗೆ. ಅದು ಬಿಟ್ಟು ಮತ್ತೆ ಈಗ ಯಾರಾದ್ರೂ ಇದನ್ನ ನೋಡ್ತಿದ್ದಾರೆ ಅಂದ್ರೆ ಅವ್ರ ಮನಸ್ಸಲ್ಲಿ ಏನೇನು ಕ್ವಶನ್ಸ್ ಬರುತ್ತಲ್ಲ ಅದನ್ನ ನಾನು ಅವ್ರ ಪರವಾಗಿ ನಾನು ಕೇಳಿರ್ತೀನಿ. ಅದು ನನ್ನ ಕ್ವಶನ್ ಆಗಿರ್ಲಿಲ್ಲ ಅಂದ್ರೆ, ಯಾಕಂದ್ರೆ ನೀನು ಅಷ್ಟು ದೂರ ಹೋಗಿದ್ಯಾ, ಅದೆಲ್ಲ ಮಾತಾಡಿದ್ಯಾ, ಈ ಕ್ವಶನ್ ಏನು ಕೇಳಿಲ್ಲ ಅನ್ನೋದು ಅವ್ರಿಗೆ ಅನಿಸ್ಬೋದು. ಇಲ್ಲ ನಾನು ಈ ಕ್ವಶನ್ ಕೇಳ್ಬೇಕಾಯ್ತು, ಇವ್ನು ಯಾರೋ ವ್ಲಾಗರ್ ಅಂತ ನಾನೇನು ಕೇಳೇ ಇಲ್ಲ, ಈ ತರದ್ ಬರುತ್ತೆ, ಡೆಫಿನೆಟ್ಲಿ ಆಡಿಯನ್ಸ್ ಬರುತ್ತೆ. ಸೊ ಅದಕ್ಕೆ ನಾವು ತುಂಬಾ ಹುಷಾರಾಗಿರ್ಬೇಕಾಗತ್ತೆ ವಿಡಿಯೋ ವ್ಲಾಗ್ ಮಾಡುವಾಗ. ಮತ್ತೆ ಅನ್ನೆಸೆಸರಿ ಏನೋ ಹಾಕಿರ್ಬಾರ್ದು ಒಳಗಡೆ, ಶಾರ್ಟ್ ಆಗಿರ್ಬೇಕು. ಯಾಕಂದ್ರೆ ನಾವು ಅವಾಗಲೇ ನಾನು ಮಾತಾಡ್ತಾ ಇದ್ದೆ, ಟೈಮ್ ತುಂಬಾ ಪ್ರೆಷಿಯಸ್ ಆಗಿರುತ್ತೆ. ಒಬ್ರು ಯಾರೋ 1 ನಿಮಿಷ ಇಲ್ಲ 5 ನಿಮಿಷ ನಾನು ವಿಡಿಯೋ ನೋಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಏನು ನಾವು ಯೂಶಲಿ ಒಂದು 5W1H ಅಂತ ಹೇಳ್ತೀವಿ ಕ್ವಶನ್ಸ್ಗಳು ಬಂದಾಗ. ಹೂ, ವೇರ್, ವಾಟ್, ವೆನ್, ವೈ ಮತ್ತೆ ಹೌ, ಈ ತರ 5W and 1H ಅಂತ ಇರುತ್ತೆ. ಇದನ್ನ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇರುತ್ತೆ. ಹೂ ಯಾರದು, ವೆನ್ ಯಾವಾಗ, ವೇರ್ ಎಲ್ಲಿ, ವಾಟ್ ಏನದು, ವೆನ್ ಈ ತರ, ಆಮೇಲೆ ಹೌ ಹೆಂಗೆ. ಸೊ ಈ ಎಲ್ಲಾನು ನಾನು ಒಂದು ಕನ್ಸಿಡರ್ ಮಾಡಿರ್ತೀನಿ. ಅವಾಗ ಎಲ್ಲಾರ್ಗು ಆಡಿಯನ್ಸ್ಗೆ ಒಂದು ಆನ್ಸರ್ ಸಿಕ್ಕಿರುತ್ತೆ. ಸೊ ಈ ವಿಡಿಯೋದಲ್ಲಿ ಏನೇನಿದೆ, ಯಾವ ಜಾಗ, ಯಾರಿದ್ದಾರೆ ಅಲ್ಲಿ, ಏನಕ್ಕೆ ಹೋಗ್ಬೇಕು, ಹೆಂಗ್ ಹೋಗ್ಬೇಕು, ಹೋದ್ರೆ ಏನ್ ಸಿಗುತ್ತೆ, ಇಷ್ಟು ಸಿಕ್ಕಿರೋದು 5 ನಿಮಿಷದಲ್ಲಿ ಸಿಕ್ಕಿದೆ ಅಂದ್ರೆ ಒಬ್ಬ ವಿಡಿಯೋ ನೋಡಿ ಹೊರಗಡೆ ಬಂದಿರೋರಿಗೆ ಒಂದು ಖುಷಿ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋಗಳು ಕೂಡ ಓಕೆ ಇವ್ರಲ್ಲಿ ಏನೋ ಇರುತ್ತೆ ಅಂತ ನೋಡ್ತಾರೆ. ಸೊ ಇದು ಟ್ರಾವೆಲ್ ವ್ಲಾಗರ್ಸ್ ಮೇ ಬಿ ನಾನು ಹೊಸದಾಗಿ ಮಾಡ್ತಿದ್ದೀನಿ ಅಂದ್ರೆ ಸುಮ್ಮನೆ ತಲೆ ಕ್ವಶನ್ಸ್ ಏನೋ ಮಾಡೋ ಬದಲು ಇದನ್ನ ಕನ್ಸಿಡರ್ ಮಾಡಿ ಅನ್ನೋದು ನನ್ನ ಅನುಭವ. ನಾನು ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಂದ್ರೆ ಹೇಳ್ತಿದ್ದೀನಿ. ಓಕೆ, ಈಗ ತುಂಬಾ ಟ್ರಾವೆಲಿಂಗ್ ಮಾಡಿದ್ದೀರಾ. ಸೊ ಈ ಒಂದು ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಸೇರಿ ಫ್ಯೂಚರಲ್ಲಿ ಏನಾದರೂ ಬುಕ್ ಆಗಿರ್ಬೋದು, ಸೊ ಆ ರೀತಿ ಏನಾದರೂ ಮಾಹಿತಿನ ಕೊಡೋದಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ ಬುಕ್ ಬರಿಬೇಕು ಅನ್ನೋದು ಇಷ್ಟ ಇದೆ. ಅಲ್ಲಲ್ಲೇ ನಾನು ಸ್ವಲ್ಪ ಅನುಭವಗಳನ್ನ ಬರ್ದಿರ್ತೀನಿ. ಬಟ್ ಅಷ್ಟೊಂದು ಸಮಯ ಸಿಗದೆ ಇರೋದ್ರಿಂದ ಮತ್ತೆ ಅಷ್ಟೊಂದು ಪೇಷನ್ಸ್ ಇಲ್ಲದೆ ಇರೋದ್ರಿಂದ ಬರೆಯೋದಕ್ಕೆ ನಾನು ವಿಡಿಯೋಗಳಲ್ಲೇ ಮತ್ತೆ ಏನೋ ಸ್ವಲ್ಪ ಎಲಾಬ್ರೇಟಿವ್ ಮಾಡೋಣ ಅನ್ಕೊಳ್ತಾ ಇರ್ತೀನಿ. ಏನಕ್ಕೆ ಅಂದರೆ ಈಗ ವಿಡಿಯೋ ಇಟ್ ಸೆಲ್ಫ್ ಇಸ್ ಎ ವಿಜುವಲ್ ಡಿಜಿಟಲ್ ಡಾಕ್ಯುಮೆಂಟೇಶನ್ ಆಗಿರೋದ್ರಿಂದ ಪುಸ್ತಕ ಓದೋರು ಸ್ವಲ್ಪ ಸಂಖ್ಯೆ ಕಡಿಮೆ ಇರೋದ್ರಿಂದ ವಿಡಿಯೋಗಳನ್ನ ಅವ್ರು ನೋಡಿ ಅನ್ನೋದ್ರಿಂದ ಅಲ್ಲಿ ವಿಜುವಲ್ಸ್ ಇರುತ್ತೆ, ಇನ್ಫಾರ್ಮೇಶನ್ ಇರುತ್ತಲ್ಲ, ಅದು ಇದೆ. ಬಟ್ ಡೆಫಿನೆಟ್ಲಿ ಬುಕ್ ಬರೆಯೋಕೆ ಇಷ್ಟ ಇದೆ. ಯಾರನ್ನ ಬರೆಯೋರು ನಿನ್ ಪರವಾಗಿ ನಾನು ಬರೀತೀನಿ ಅಂತ ಬಂದ್ರೆ ನಾನು ಡೆಫಿನೆಟ್ಲಿ ಎಲ್ಲ ಅನುಭವಗಳು ಒಂದೊಂದು ವಿಡಿಯೋನು ನೋಡ್ತಾ ಓಕೆ ಈ ವಿಡಿಯೋ ಮಾಡುವಾಗ ಹಿಂಗಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾರಾದ್ರೂ ಬರ್ತಾರೆ ನಾನು ಅವ್ರಿಗೆ ಆಭಾರಿಯಾಗಿ. ಸೊ ನೋಡಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ ಅಂತ ಬುಕ್ ಬರೆಯೋದಕ್ಕೆ, ಸೊ ಬುಕ್ ಬರೆಯೋದಕ್ಕೆ ನಾನು ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋಸ್ ಮಾಡಿದೀವಿ. ಸೊ ಡೆಫಿನೆಟ್ಲಿ ನನ್ನ ಪ್ರಕಾರ ಅಟ್ಲೀಸ್ಟ್ ಏನಾದ್ರು ಒಂದು ಬುಕ್ ಒಂದು 300 ಪೇಜ್ ಬರೆಯೋದಷ್ಟು ಆದ್ರೂ ಸಿಗುತ್ತೆ. ಸೊ ನೋಡಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಸೊ ಕೊನೆಯದಾಗಿ, ಸೊ ನಿಮ್ಮ ಹೆಸರು ಶಿವ ಆಗಿರೋದ್ರಿಂದ ಸೊ ನೀವು ಕೂಡ ಶಿವ ಭಕ್ತರು. ಸೊ ಹೆಂಗನ್ಸುತ್ತೆ, ಐ ಮೀನ್ ದೇವ್ರ ಬಗ್ಗೆ ನಾವು ತಗೊಂಡಾಗ ಹೆಂಗನ್ಸುತ್ತೆ, ಹೆಂಗನ್ಸುತ್ತೆ ದೇವ್ರಿದ್ದಾರೆ ಅಂತ ಹೇಳ್ತೀರಾ, ಹೆಂಗನ್ಸುತ್ತೆ? ಕ್ವಶನ್ ಅನ್ಕೊಳ್ತೀನಿ ನಿಮ್ದು, ಬಟ್ ನನಗೆ ಸಖತ್ ಇಷ್ಟ ಆಯ್ತು ಈ ಕ್ವಶನ್. ಏನಕ್ಕೆ ಅಂದ್ರೆ ನಾನು ಪ್ರತಿಯೊಬ್ಬರಿಗೂ ನಾನು ಎಷ್ಟೋ ಜನ ಮಾತಾಡ್ಸೋದಕ್ಕೆ ಹೋಗ್ತೀನಲ್ಲ ಅವ್ರಿಗೊಂದು ಕ್ವಶನ್ ಕೇಳಿರ್ತೀನಿ, ನೀವು ದೇವ್ರಿದಾನ ಅಂತ. ದೇವ್ರಲ್ಲಿ ಬಂದು ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ ಏನ್ ಕೇಳ್ತೀರಾ? ಈ ಕ್ವಶನ್ ನಾನು ಕೇಳಿರ್ತೀನಿ. ರಿಪಿಟೇಟಿವ್ ಅನ್ಸಿರುತ್ತೆ, ಬಟ್ ಅವ್ರಿಗೆ ಅದು ಹೊಸದಾಗಿ ಕೇಳಿರುತ್ತೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಈ ಕ್ವಶನ್ ಯಾರು ಕೇಳೇ ಇರೋದಿಲ್ಲ. ಯಾರೋ ಒಂದು ಅಜ್ಜಿನ ಮಾತಾಡ್ಸಿರ್ತೀನಿ, ಯಾರೋ ತಾತ ಇರ್ಬೋದು, ಇಲ್ಲ ಯಾವುದೇ ವಯಸ್ಕರಾಗಿರ್ಲಿ, ಇಲ್ಲ ಮಕ್ಕಳಾಗಿರ್ಲಿ, ಯಾವುದೇ ಪ್ರೊಫೆಷನ್
ಪ್ರೊಫೆಷನ್ ಅಲ್ಲಿ ಇರೋರಿಗೆ ಈ ಕ್ವಶನ್ ಕೇಳಿದಾಗ ಅವ್ರದ್ದೇ ಒಂದು ವರ್ಷನ್ ಇದ್ದೇ ಇರುತ್ತೆ. ಅದು ಸಖತ್ ಖುಷಿ ಅನ್ಸುತ್ತೆ ನನಗೆ ಆನ್ಸರ್ ತಿಳ್ಕೊಳ್ಳುವಂಥದ್ದು. ಮತ್ತೆ ಈ ಕ್ವಶನ್ ನನ್ಗೂ ಯಾವಾಗಲೂ ಕಾಡ್ತಾನೆ ಇರುತ್ತೆ, ದೇವ್ರ ವಿಧಾನ ಅನ್ನೋದು ಬಂದ್ರೆ ಏನ್ ಕೇಳ್ಬೇಕು ಅನ್ನೋದು. ಏನ್ ಕೇಳ್ತೀರಾ ಈಗ? ಹೌದು, ಈಗ ದೇವ್ರು ಬಂದಿಲ್ ಕೂತ್ಕೊಂಡ್ರೆ ಏನ್ ಕೇಳ್ತೀರಾ? ದೇವ್ರ ಏನ್ ಬಂದ್ರೆ ಏನ್ ಕೇಳ್ತೀನಿ ಅನ್ನೋದಕ್ಕಿಂತ ಫಸ್ಟ್ ದೇವ್ರ ವಿಧಾನ ಅನ್ನೋದಕ್ಕೆ ನೀವು ನನಗೆ ಕೇಳಿದ್ರೆ ದೇವ್ರ ವಿಧಾನ ಅಂದ್ರೆ ಇದಾನೆ, ಮತ್ತೆ ಒಬ್ಬ ಇಲ್ಲ. ಈಗ ನೀವು ಭೂಲೋಕದಲ್ಲಿ ಪ್ರಪಂಚದಲ್ಲಿ ಎಷ್ಟು ಬಿಲಿಯನ್ ಜನಸಂಖ್ಯೆ ಇದೆ ಅಲ್ಲ, ಅಷ್ಟು ಬಿಲಿಯನ್ ದೇವ್ರಿದ್ದಾನೆ. ಈಗ ಒಬ್ಬ ದೇವ್ರಿದಾನಲ್ಲ, ಈಗ ನಿಮ್ಮಲ್ಲಿನೂ ದೇವ್ರಿದ್ದಾನೆ. ಮತ್ತೆ ನೀವು ನೋಡ್ತಿರೋ, ನೀವು ಪೂಜೆ ಮಾಡ್ತಿರೋ ದೇವ್ರು ನಿಮಗ್ ಮಾತ್ರ ಗೊತ್ತಿದೆ. ಅದನ್ನ ನನ್ಗೆ ನೋಡೋದಕ್ಕಾಗೋದಿಲ್ಲ. ನನ್ನಲ್ಲಿರೋ ದೇವ್ರು, ನಾನ್ ನೋಡ್ತಾ ಇರೋ ದೇವ್ರು ನನಗ್ ಮಾತ್ರ ಗೊತ್ತಿರುತ್ತೆ. ನನ್ ದೇವ್ರು ಹಿಂಗಿದಾನೆ ಅಂತ ಎಕ್ಸ್ಪ್ಲೈನ್ ಮಾಡಿ ನಾನು ಮೇ ಬಿ ಶಿವ ಅಂತ ಹೇಳ್ಬೋದು, ಬಟ್ ನಾನ್ ನೋಡ್ತಾ ಇರೋದು ಬೇರೆ ಇರುತ್ತೆ. ನಿಮಗ್ ಶಿವ ಬೇರೆ ತರ ಕಾಣಿಸ್ಬೋದು, ಬಟ್ ನನಗ್ ಕಾಣಿಸ್ತಾ ಇರೋ ಶಿವ ಬೇರೆ ಇರುತ್ತೆ. ಆಮೇಲೆ ಆ ರೂಪ ಮತ್ತೆ ಆ ಒಂದು ಅನುಭವಗಳನ್ನ ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಪ್ರತಿಯೊಬ್ಬರಿಗೂ ದೇವ್ರ ಜೊತೆ ಇರೋ ಅನುಭವ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರು ನೋಡೋದಕ್ಕೂ ಆಗೋದಿಲ್ಲ. ದೇವರು ಬರ್ಬೋದು, ನಾನ್ ದೇವ್ರನ್ನ ತೋರಿಸ್ಬೋದು, ಬಟ್ ಆ ದೇವ್ರನ್ನ ನೋಡೋರ್ಗೆ ಆ ಶಕ್ತಿ ಇರ್ಬೇಕು, ಕಾಣಿಸ್ತಿದ್ದಾನ ಅಂತ. ನನಗೆ ಕಲ್ಲು ದೇವ್ರ ತರ ಕಾಣಿಸ್ಬೋದು, ಬಟ್ ಬೇರೆಯವ್ರಿಗೆ ಅದು ಕಲ್ಲು ತರ ಕಾಣಿಸ್ಬೋದಲ್ವಾ. ಸೊ ಹಾಗಾಗಿರೋದ್ರಿಂದ ನಾನು ಬೇರೆಯವ್ರಿಗೆ ದೇವ್ರು ತೋರ್ಸೋದಕ್ ಆಗೋದಿಲ್ಲ, ಬೇರೆಯವ್ರ ದೇವ್ರನ್ನ ನಾನ್ ನೋಡೋದಕ್ ಆಗೋದಿಲ್ಲ. ಪ್ರಕೃತಿನೇ ದೇವ್ರು. ಸೊ ಈಗ ನಿಮ್ ಕ್ವಶನ್ ನಿಮ್ಗೆ ಲಾಸ್ಟ್ ನಲ್ಲಿ, ಸೊ ದೇವ್ರು ಬಂದು ಕುತ್ಕೊಂಡ್ರೆ ಏನ್ ಕೇಳ್ಕೊತೀರಾ? ಯಾವಾಗಲೂ ಆಕ್ಚುಲಿ ಯೋಚನೆ ಮಾಡ್ತಾನೆ ಇರ್ತೀನಿ, ತುಂಬಾ ಯೋಚನೆ ಮಾಡ್ತೀನಿ ಕೇಳ್ಬೇಕು ಅಂತ. ಇದ್ ಕೇಳಿದ್ರೆ ಅಯ್ಯೋ ಅದಾದ್ಮೇಲೆ ಅದ್ ಕೇಳ್ಬೇಕಾಯ್ತಲ್ಲ, ಅದ್ ಕೇಳಿದ್ರೆ ಇನ್ನೊಂದು ಕೇಳ್ಬೇಕಾಯ್ತಲ್ಲ, ಆತರ ಅನಿಸ್ತಾ ಇರುತ್ತೆ. ಸೊ ನಾನು ಬೇರೆಯವ್ರಿಗೆಲ್ಲ ಕೇಳಿದಾಗೂ ಓಕೆ ನೀವು ಇದನ್ನ ಆನ್ಸರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ತಿರ್ತೀನಿ. ಸೊ ಕೇಳಿರೋದ್ರಿಂದ ನಾನು ನಿಜವಾಗ್ಲೂ ಈ ಕ್ವಶನ್ಗೆ ಪ್ರಿಪೇರ್ ಆಗಿಲ್ಲ, ಬಟ್ ಆದ್ರೂ ಇವಾಗ ಹೇಳ್ಬೇಕು ಅಂದ್ರೆ ನಾನು ದೇವ್ರ ಬಂದು ಏನ್ ಬೇಕೋ ನಿನಗೆ ಅಂತ ಕೇಳಿದ್ರೆ ನನಗೆ ಶಕ್ತಿ ಕೊಡು ಅಂತ ಕೇಳ್ತೀನಿ. ಶಕ್ತಿ ಕುಡ್ ಬಿ ಎನಿಥಿಂಗ್, ಪವರ್. ಫಾರ್ ಎಕ್ಸಾಂಪಲ್ ಇವಾಗ ದೃಷ್ಟಿ ಒಂದು ಶಕ್ತಿ ಅಲ್ವಾ, ಒಂದು ಅನುಭವ ಒಂದು ಶಕ್ತಿ. ಆಮೇಲೆ ಪ್ರತಿಯೊಂದಕ್ಕೂ ಈಗ ನಾನೇನಾದ್ರೂ ಉಸಿರಾಡ್ಬೇಕು ಅಂದ್ರೆ ಶಕ್ತಿ ಬೇಕು ನನಗೆ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಶಕ್ತಿ ಬೇಕು. ಏನೋ ಒಂದು ಪ್ರೈಸ್ ಸಿಕ್ಕಿದೆ ಅಂದ್ರೆ ಅದನ್ನ ಅನುಭವಿಸೋದಕ್ಕೂ ಶಕ್ತಿ ಬೇಕು. ಒಂದು ಊಟ ಸಿಕ್ಕಿದೆ ಅದನ್ನ ತಿನ್ಬೇಕು ಅಂದ್ರೆ ಒಂದು ಶಕ್ತಿ, ಏನೋ ಟೇಸ್ಟ್ ಬಡ್ಸ್ ಅಂತ ಏನ್ ಹೇಳ್ತೀವಿ ನಾವು, ರುಚಿ ನೋಡೋದಕ್ಕೆ ಆ ಶಕ್ತಿ ಇರಬೇಕು. ಫಾರ್ ಎಕ್ಸಾಂಪಲ್ ನನ್ಗೆ ಒಂದು ಮೃಷ್ಟಾನ್ನ ಕೊಟ್ಟಿದ್ದಾನೆ ದೇವರು, ಅದನ್ನ ತಿನ್ನೋದಷ್ಟರಲ್ಲಿ ನನಗೆ ನಾಲ್ಗೆಯಲ್ಲಿ ರುಚಿ ನೋಡೋ ಶಕ್ತಿನೇ ಇಲ್ಲ ಅಂದ್ರೆ ಆ ರುಚಿ ಇಡ್ಸೋದಿಲ್ಲ. ಆಮೇಲೆ ನನ್ಗೆ ನನ್ ಕೈಲಾಸ ಪರ್ವತ ನೋಡ್ಬೇಕು ಅಂತ ಆಸೆ ಇದೆ, ಬಟ್ ಅಲ್ಲಿ ಹೋಗೋದಕ್ಕೆ ಶಕ್ತಿ ಇಲ್ಲ ಅಂದ್ರೆ ಅದಾಗೋದಿಲ್ಲ. ನನ್ಗೇನೋ ಒಂದು ದೊಡ್ಡ ಕಾರ್ ತಗೋಬೇಕು, ಬಟ್ ಹಣ ಶಕ್ತಿ ಶಕ್ತಿ ಅಂತ ಕೇಳ್ತೀನಿ. ನಾವು ದೇವ್ರ ತಥಾಸ್ತು ಅಂದ್ರೆ ಆ ಶಕ್ತಿನ ನಾನು ಎನಿಥಿಂಗ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಒಂದು ಬುದ್ಧಿಶಕ್ತಿ ಇರ್ಬೋದು, ಇನ್ನೊಂದು ದೈಹಿಕ ಶಕ್ತಿ ಇರ್ಬೋದು, ಇಲ್ಲ ಎನಿ ಶಕ್ತಿ. ಸೊ ಈ ತರ ಕೇಳೋಣ ಅಂತ ದೇವ್ರ ಹತ್ರ. ಸೊ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರು. ಸೊ ಯಾಕೆ ಈ ಕ್ವಶನ್ ತೊಗೊಂಡೆ ಅಂತಂದರೆ ಅವ್ರು ಸಾಕಷ್ಟು ವಿಡಿಯೋಗಳಲ್ಲಿ ಆ ಒಂದು ಕ್ವಶನನ್ನು ಕೇಳ್ತಿರ್ತಾರೆ. ಸೊ ಹಾಗಾಗಿ ಅವ್ರ ಕ್ವಶನನ್ನು ಅವ್ರಿಗೆ ಕೇಳೋಣ, ಏನು ಆನ್ಸರ್ ಹೇಳ್ತಾರೆ ಅಂತ ತೊಗೊಂಡಿದ್ದಂಥ ಕ್ವಶನ್ ಇದು. ಸೊ ತುಂಬ ಚೆನ್ನಾಗಿ ನಮ್ಮ ವೀಕ್ಷಕರೊಟ್ಟಿಗೆ ಎಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ, ಟ್ರಾವೆಲಿಂಗ್ ಬಗ್ಗೆ, ನಿಮ್ಮ ಒಂದು ಟ್ರಾವೆಲಿಂಗ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ, ಮತ್ತು ಟ್ರಾವೆಲಿಂಗ್ನಲ್ಲಿ ಇರುವಂತಹ ಒಂದು ಕಷ್ಟಗಳ ಬಗ್ಗೆ ಕೂಡ ಎಲ್ಲ ಹೇಳಿದ್ರಿ, ವ್ಲಾಗರ್ಸ್ಗಳಿಗೆ ಯಾವ ರೀತಿ ಅದನ್ನೆಲ್ಲ ಮಾಡಬೇಕು ಅಂತ. ಸೊ ನೋಡಿದ್ರಲ್ಲ, ಶಿವು ಅವರು ಸಾಕಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ರು. ಲಾಸ್ಟ್ ವಿಡಿಯೋದಲ್ಲಿ ಫೋಟೋಗ್ರಫಿ ಬಗ್ಗೆ ಆ್ಯಂಡ್ ಈ ವಿಡಿಯೋದಲ್ಲಿ ಟ್ರಾವೆಲಿಂಗ್ ಬಗ್ಗೆ, ಅವರ ಒಂದು ಟ್ರಾವೆಲಿಂಗ್ ಎಕ್ಸ್ಪೀರಿಯೆನ್ಸ್ನ ಮತ್ತು ಹೊಸದಾಗಿ ಬರುವಂತಹ ಟ್ರಾವೆಲ್ ವ್ಲಾಗರ್ಸ್ಗೆ ಯಾವ ರೀತಿ ಟ್ರಾವೆಲಿಂಗ್ನಲ್ಲಿರುವಂತಹ ಒಂದು ಕಷ್ಟಗಳಾಗಿರ್ಬೋದು ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಪ್ರತಿಯೊಂದು ಶೇರ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೂಡ ಒಂದು ಮೆಮೊರೀಸ್ ಥರ ನಮಗೆ ರಿಕಾಲ್ ಆಗ್ತಾ ಇತ್ತು ನೀವು ಹೇಳ್ತಾ ಇದ್ರೆ. ಸೊ ತುಂಬ ಖುಷಿ ಆಯ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಹೇಳಬೇಕಾಗುತ್ತೆ, ಇಷ್ಟೊಂದು ಟೈಮ್ ಕೊಟ್ಟು ಕ್ವಶನ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಂದು ಓಕೆ ಈ ವ್ಯಕ್ತಿಯಿಂದ ಏನಾದ್ರು ಸ್ವಲ್ಪ ತಿಳ್ಕೊಬೋದು ಮತ್ತೆ ಬೇರೆಯವ್ರು ತಿಳಿಸ್ಬೋದು ಅನ್ನೋದು ಒಂದು ಅನ್ಕೊಂಡು ಬಂದಿರೋದಕ್ಕೆ ನಾನು ತುಂಬಾನೇ ಆಭಾರಿಯಾಗಿದ್ದೀನಿ. ಮತ್ತೆ ಇನ್ನೊಂದು ನನಗೆ ಪ್ರತಿ ಸಲ ನಾವು ಬೇರೆಯವ್ರಿಗೆ ತೋರಿಸ್ತಾ ಇರ್ತಿದ್ವಲ್ಲ, ಈಗ ನಮ್ಮನ್ನೇ ತೋರಿಸ್ತಿದ್ದಾರೆ ಅಂದ್ರೆ ಏನೋ ಒಂದು ಖುಷಿ. ಓಕೆ ಪರವಾಗಿಲ್ಲ ಆದ್ರು ನೀನೇನೋ ಒಂದು ಗುರುತಿಸೋ ಥರ ಆಗಿದೆ ಅನ್ನೋದು ಒಂದು ಖುಷಿ ಸಿಗುತ್ತೆ. ಅದು ನಿಮ್ಮಿಂದ ಸಿಕ್ತು ನನಗೆ. ನಿಮ್ಮ ಚಾನಲ್ಗೆ ಒಂದು ಆಲ್ ದ ಬೆಸ್ಟ್. ಹೆಣ್ಮಕ್ಳು ಯಾವುದಾದ್ರೂ ಸ್ವಲ್ಪ ಈ ಥರ ಒಂದು ಫೀಲ್ಡ್ ಬಂದು ಮುಂದೆ ಕೆಲಸ ಮಾಡೋದು ತುಂಬ ಕಡಿಮೆ ಅಂತಂದ್ರೆ ನೀವು ಮಾಡ್ತಿದ್ದೀರಾ, ಕನ್ಸಿಸ್ಟೆಂಟಾಗಿ ಮಾಡ್ತಾ ಇದ್ದೀರಾ. ಅಷ್ಟೇ ಅಲ್ಲದೆ ನಾವು ನೋಡ್ತಿರ್ತೀವಿ ಎಷ್ಟೊಂದು ಜನ ಸುಮ್ಮನೆ ಒಂದು ಈಸಿಯೆಸ್ಟ್ ಟಾಪಿಕ್ ತೊಗೊಂಡಿರ್ತಾರೆ, ಇಲ್ಲ ಏನೋ ಒಂದು ನಮ್ಮ ಮನೇಲಿ ಇವತ್ತು ಇದು ಮಾಡಿದ್ವಿ, ಇದು ಹಿಂಗಿತ್ತು, ನಮ್ಮ ಮನೇಲಿ ನಮ್ಮ ಯಜಮಾನ್ರ ಮಕ್ಳು ಹೊಡೆದ್ರು, ಇದೆಲ್ಲ ವಿಡಿಯೋಸ್ ಮಾಡಿ ಹಾಕ್ತಿರ್ತಾರೆ. ಬಟ್ ಮನೆಯಿಂದ ಹೊರಗಡೆ ಬಂದು ಹಳ್ಳಿಗಳಿಗೆ ಹೋಗಿ, ರೈತರ ಹತ್ರ ಹೋಗಿ, ಬಿಸಿಲು ಮಳೆ ಎಲ್ಲ ಟೈಮಲ್ಲೂ ಕೂಡ ನೀವು ಡಾಕ್ಯುಮೆಂಟ್ ಮಾಡಿ ಅದನ್ನು ತೊಗೊಂಡು ಮತ್ತೆ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಪರ್ಫಾರ್ಮ್ ಆಗುತ್ತಾ ಇಲ್ಲ ಮತ್ತೆ ಇನ್ನೊಂದಕ್ಕೆ ಹೋಗ್ತಿರ್ತೀರಲ್ಲ. ಸೊ ಈ ಮೋಟಿವ್
ಪ್ರತಿಯೊಬ್ಬರಿಗೂ ಬರ್ಲಿ, ಮತ್ತೆ ತುಂಬಾ ಜನ ಹೆಣ್ಮಕ್ಳು ಇರ್ಬೋದು ಇಲ್ಲ ಬೇರೆ ವ್ಲಾಗರ್ಸ್ಗಳು ಕೂಡ ಮುಂದೆ ಬರ್ಲಿ. ಮತ್ತೆ ರೈತರು ನಿಮ್ಮಿಂದ ಏನ್ ಮೋಟಿವೇಟ್ ಆಲ್ರೆಡಿ ಆಗ್ತಿದ್ದಾರೆ, ಹಳ್ಳಿಕಾರ ಹಸುಗಳನ್ನ ಸಾಕೋದಕ್ಕಿರ್ಬೋದು ಮತ್ತೆ ವ್ಯವಸಾಯ ಮಾಡೋದಕ್ಕೆ, ಅದು ಹೀಗೆ ಮುಂದುವರಿಲಿ. ಯಾವುದೇ ಒಂದು ಕೆಲಸದಲ್ಲೂ ಕೂಡ ನಮ್ದು ಸಪೋರ್ಟ್ ನಿಮ್ಗೆ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಸೊ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.